ನಮಸ್ಕಾರ ಸ್ನೇಹಿತರೆ, ಲಾಲಿ ತೇಜ ಹಿಸ್ಟ್ರಿಯ ಇನ್ನೊಂದು ವಿಡಿಯೋಗೆ ನಿಮ್ಗೆಲ್ರಿಗೂ ಸ್ವಾಗತ. ಸ್ನೇಹಿತರೆ, ನಿಮ್ಗೆಲ್ರಿಗೂ ಸಹ ಗೊತ್ತೇ ಇದೆ ಕನಕದಾಸರ ಬಗ್ಗೆ. ಕನಕದಾಸರನ್ನ ಅದೆಷ್ಟೋ ಜನರು ಅವರ ಭಕ್ತಿ ಸಿದ್ಧಾಂತಗಳಿಂದ ಅವರ ಬಗ್ಗೆ ಗೊತ್ತಿದ್ರೆ, ಇನ್ನು ಕೆಲವೊಂದಿಷ್ಟು ಜನರಿಗೆ ಅವರು ಬರೆದಿರುವಂತಹ ಅದೆಷ್ಟೋ ಭಕ್ತಿ ಗೀತೆಗಳಿಂದ ಗೊತ್ತು, ಮತ್ತು ಇನ್ನೂ ಕೆಲವೊಂದಿಷ್ಟು ಜನಗಳಿಗೆ ಅವರು ಜಾತಿಯಿಂದ ಮಾತ್ರ ಗೊತ್ತು. ಆದ್ರೆ ಕನಕದಾಸರು ನಿಜವಾಗ್ಲೂ ಯಾರು? ಕನಕದಾಸರ ಅಸ್ತಿತ್ವ ಏನು? ಕನಕದಾಸರು ಯಾವ ಕಾರಣಕ್ಕಾಗಿ ಈ ಭೂಮಿಯ ಮೇಲೆ ಜನ್ಮ ತಾಳಿದ್ರು ಮತ್ತು ಕನಕದಾಸರು ಪೂರ್ವ ಜನ್ಮದಲ್ಲಿ ಏನಾಗಿದ್ರು? ಅವರು ನಮ್ಮ ಹಿಂದೂ ಧರ್ಮದಲ್ಲಿ ಇರುವಂತಹ ಆ ಯಾವ ದೇವರ ಪ್ರತಿರೂಪವಾಗಿದ್ರು? ಇದನ್ನೆಲ್ಲ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಸ್ನೇಹಿತರೆ. ಕನಕದಾಸರ ಬಗ್ಗೆ ಸಂಪೂರ್ಣ ಮಾಹಿತಿ ಬೇಕಂದ್ರೆ ವಿಡಿಯೋನ ಕೊನೆಯವರೆಗೂ ನೋಡಿ. ಮತ್ತು ಇನ್ನೂ ಯಾರು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಇದೇ ರೀತಿಯ ಇನ್ನಷ್ಟು ವಿಡಿಯೋಗಳ ಬಗ್ಗೆ ಮಾಹಿತಿಯನ್ನ ತಿಳ್ಕೊಳ್ಳಿ. ಸ್ನೇಹಿತರೆ, ಲಕ್ಷಾಂತರ ವರ್ಷಗಳ ಹಿಂದೆ ಮಾಂಡವ್ಯ ಎನ್ನುವಂತಹ ಒಬ್ಬ ಮಹರ್ಷಿ ಇದ್ರು. ಇವರು ಒಂದು ದಿನ ತಮ್ಮ ಜೀವನವಿಡೀ ಮೌನ ವ್ರತವನ್ನ ಮಾಡ್ತೇನೆ ಅಂತೇಳಿ ಶಪಥವನ್ನ ಮಾಡ್ತಾರೆ. ಅದೇ ರೀತಿಯಾಗಿ ಇವರು ಮೌನ ವ್ರತವನ್ನ ಆರಂಭಿಸ್ತಾರೆ. ಇವರು ಮೌನ ವ್ರತ ಮಾಡ್ತಾ ಇರುವಂತಹ ಸ್ಥಳದ ಪಕ್ಕದಲ್ಲಿ ಇರುವಂತಹ ಒಂದು ಊರಿನಲ್ಲಿ ಒಂದು ಕಳ್ಳತನವಾಗಿರುತ್ತೆ. ಕಳ್ಳತನಕ್ಕೆ ಒಳಗಾದಂತಹ ಮನೆಯವರು ಆ ಸಾಮ್ರಾಜ್ಯದ ರಾಜನ ಬಳಿ ಹೋಗಿ ದೂರನ್ನ ಕೊಡ್ತಾರೆ. ಈ ಒಂದು ಕಾರಣಕ್ಕಾಗಿ ರಾಜ ಆ ಕಳ್ಳರನ್ನ ಹುಡುಕಿಸೋದಕ್ಕೋಸ್ಕರ ತನ್ನ ಸೈನ್ಯದ 2 ತುಕಡಿಯನ್ನ ಕಳ್ಳರನ್ನ ಹುಡುಕೋದಕ್ಕೋಸ್ಕರ ಕಳಿಸ್ತಾರೆ. ಈ ರೀತಿಯಾಗಿ ಬಂದಂತಹ ಸೈನ್ಯದ ಒಂದು ತುಕಡಿ ಈ ಋಷಿಮುನಿಯ ಮುಂದೆ ಬಂದು ನಿಲ್ಲುತ್ತೆ, ಮತ್ತು ಕಳ್ಳರು ಈ ಕಡೆಗೆ ಹೋದ್ರ ಅಂತೇಳಿ ಪದೇ ಪದೇ ಆ ಋಷಿಮುನಿಯನ್ನ ಕೇಳ್ತಾರೆ. ಮೌನ ವ್ರತದಲ್ಲಿದ್ದಂತಹ ಋಷಿಮುನಿ ಏನನ್ನೂ ಸಹ ಮಾತನಾಡೋದಿಲ್ಲ. ಅವರೆಷ್ಟೇ ಕೇಳಿದ್ರೂ ಸಹ ಅದಕ್ಕೆ ಏನೂ ಸಹ ಉತ್ತರವನ್ನ ನೀಡೋದಿಲ್ಲ. ಇದನ್ನ ನೋಡಿದಂತಹ ಮೂರ್ಖ ಸೈನಿಕರು ಇವನೇ ಕಳ್ಳನಿರ್ಬೋದು ಅಂತೇಳಿ ಇವರನ್ನ ಅರಮನೆಗೆ ಕರೆದುಕೊಂಡು ಹೋಗಿ ರಾಜನ ಮುಂದೆ ನಿಲ್ಲಿಸಿ ಇವನೇ ಕಳ್ಳ ಅಂತ ಹೇಳ್ತಾರೆ. ರಾಜ ಏನನ್ನೂ ಸಹ ಪರಿಶೀಲನೆ ಮಾಡದೆ ಈ ಮಾಂಡವ್ಯ ಮಹರ್ಷಿಯನ್ನೇ ಕಳ್ಳನೆಂದು ಘೋಷಣೆ ಮಾಡ್ತಾರೆ, ಮತ್ತು ಅವನನ್ನ ಹಗ್ಗದಿಂದ ಬರ್ಚಿಯ ಮೇಲ್ಗಡೆ ಕಟ್ಟಿ ಅಂತ ಹೇಳ್ತಾರೆ. ಬರ್ಚಿ ಅಂದ್ರೆ ನಿಮ್ಗೆಲ್ರಿಗೂ ಸಹ ಗೊತ್ತೇ ಇರಬಹುದು, ಈಟಿ. ಇದರ ಮೇಲ್ಗಡೆ ನೇತ್ ಹಾಕಿ ಕಟ್ಟಿ ಅಂತ ಹೇಳ್ತಾರೆ, ಮತ್ತು ಹಗ್ಗವನ್ನ ನಿಧಾನವಾಗಿ ಬಿಡ್ತಾ ಇರಿ ಅಂತ ಹೇಳ್ತಾರೆ. ರಾಜನ ಆದೇಶದಂತೆ ಮೂರ್ಖ ಸೈನಿಕರು ಸಹ ಅದೇ ರೀತಿಯಾಗಿ ಮಾಡ್ತಾರೆ. ಇದಾದ ನಂತರ ರಾಜ ಕಳಿಸಿದಂತಹ ಇನ್ನೊಂದು ಸೈನ್ಯದ ತುಕಡಿ ನಿಜವಾದ ಕಳ್ಳರನ್ನ ಸೆರೆ ಹಿಡಿದು ತರುತ್ತೆ. ಅವರ ಬಳಿ ಅವರು ಕಳ್ಳತನ ಮಾಡಿದಂತಹ ಎಲ್ಲಾ ವಸ್ತುಗಳು ಸಹ ಇರ್ತವೆ, ಮತ್ತು ಬಹಳ ವರ್ಷಗಳಿಂದ ಕಳ್ಳತನ ಮಾಡ್ತಿದ್ದಂತಹ ಕಳ್ಳರು ಸಹ ಅವರಾಗಿದ್ರು. ಈ ವಿಷಯ ತಿಳಿದ ತಕ್ಷಣ ರಾಜ ನನ್ನಿಂದ ದೊಡ್ಡ ತಪ್ಪಾಗಿದೆ ಅಂತೇಳಿ ಸೈನಿಕರಿಗೆ ತಕ್ಷಣವೇ ಆದೇಶವನ್ನ ಕೊಡ್ತಾನೆ. ಆ ಋಷಿವರಿಯರನ್ನ ತಕ್ಷಣವೇ ಕೆಳಗಡೆಗೆ ಇಳಿಸಿ ಅಂತೇಳಿ. ಇವರು ಈ ರೀತಿಯಾಗಿ ಆದೇಶ ಕೊಡೋದಕ್ಕೂ ಮೊದಲೇ ಆ ಈಟಿ ಋಷಿಮುನಿಯವರ ದೇಹವನ್ನ ಸೀಳ್ಕೊಂಡು ಹೊರಗಡೆಗೆ ಬಂದ್ಬಿಟ್ಟಿರುತ್ತೆ. ಇಷ್ಟಾದ್ರೂ ಸಹ ಋಷಿಮುನಿಯವರು ತಾವು ಮಾಡಿದಂತಹ ತಪೋದ್ಯಾನದ ಬಲದಿಂದಾಗಿ ಜೀವಂತವಾಗಿ ಇರ್ತಾರೆ. ಋಷಿಮುನಿಯರನ್ನ ಅದರಿಂದ ಹೊರತೆಗೆದು ಕೆಳಗಡೆಗೆ ಇಳಿಸುವಂತಹ ಸಂದರ್ಭದಲ್ಲಿ ಆ ಈಟಿಯ ಮುಂದುಗಡೆ ಇರುವಂತಹ ಚೂಪಾದ ಒಂದು ಭಾಗ ಅವರ ಹೊಟ್ಟೆಯಲ್ಲಿಯೇ ಉಳಿದು ಬಿಡುತ್ತೆ. ಇದಾದ ನಂತರ ರಾಜ ಆ ಋಷಿವರಿಯರ ಕಾಲನ್ನ ಹಿಡಿದು ಕ್ಷಮೆಯನ್ನ ಯಾಚಿಸ್ತಾನೆ. ರಾಜ ಕ್ಷಮೆ ಯಾಚಿಸಿದ್ರು ಸಹ ಅದರ ಬಗ್ಗೆ ಏನನ್ನೂ ಸಹ ಪ್ರತಿಕ್ರಿಯೆ ನೀಡದೆ ಮೌನ ವ್ರತದಲ್ಲಿದ್ದಂತಹ ಮಾಂಡವ್ಯ ಮಹರ್ಷಿ ಮತ್ತೆ ತಪಸ್ಸು ಮಾಡೋದಕ್ಕೋಸ್ಕರ ಕಾಡಿಗೆ ಹೊರಡ್ತಾರೆ. ಇದಾದ ಕೆಲವು ವರ್ಷಗಳ ನಂತರ ತಮ್ಮ ವಯಸ್ಸು ಮುಗಿದ ನಂತರ ಮಾಂಡವ್ಯ ಮಹರ್ಷಿ ಅವರು ಮೃತರಾಗ್ತಾರೆ. ಮಾಂಡವ್ಯ ಮಹರ್ಷಿ ಅವರು ಮೃತರಾದ ನಂತರ ಸೀದಾ ಯಮಧರ್ಮರಾಜನ ಬಳಿ ಹೋಗ್ತಾರೆ. ಯಮಧರ್ಮರಾಜ ಇವರಿಗೆ ನಮನವನ್ನ ಮಾಡಿ ಇವರಿಗೆ ಕುಳಿತುಕೊಳ್ಳೋದಕ್ಕೋಸ್ಕರ ಆಸನವನ್ನೂ ಸಹ ಏರ್ಪಾಡು ಮಾಡ್ತಾರೆ. ಇದಾದ ಮೇಲೆ ಮಾಂಡವ್ಯ ಮಹರ್ಷಿ ಅವರು ಯಮಧರ್ಮರಾಜನಿಗೆ ಒಂದು ಪ್ರಶ್ನೆಯನ್ನ ಕೇಳ್ತಾರೆ. ನಾನು ಮಾಡದ ತಪ್ಪಿಗೆ ನನಗೆ ಈಟಿಯಿಂದ ಶಿಕ್ಷೆಯನ್ನ ನೀಡಲಾಗಿದೆ. ಈಟಿಯ ಮೇಲೆ ಕಟ್ಟಿ ನನಗೆ ಶಿಕ್ಷೆಯನ್ನ ನೀಡಲಾಗಿದೆ. ಆ ಈಟಿಯ ಒಂದು ಭಾಗ ನನ್ನ ಜೀವನವಿಡೀ ನನ್ನ ದೇಹದಲ್ಲಿಯೇ ಉಳಿದು ನನಗೆ ನೋವನ್ನುಂಟು ಮಾಡಿದೆ. ನನಗೆ ಯಾವೊಂದು ಕಾರಣಕ್ಕಾಗಿ ಈ ಶಿಕ್ಷೆಯನ್ನ ನೀವು ಕೊಟ್ರಿ ಅಂತೇಳಿ ಯಮಧರ್ಮರಾಜನನ್ನ ಮಾಂಡವ್ಯ ಮಹರ್ಷಿ ಅವರು ಕೇಳ್ತಾರೆ. ಆಗ ಯಮಧರ್ಮರಾಜ ಉತ್ತರವನ್ನ ನೀಡ್ತಾರೆ. ನೀವು ನಿಮ್ಮ ಚಿಕ್ಕ ವಯಸ್ಸಿನಲ್ಲಿ ಇರುವಂತಹ ಸಂದರ್ಭದಲ್ಲಿ ಒಂದು ಜೇನುನೊಣಕ್ಕೆ ಅದರ ಹೊಟ್ಟೆಗೆ ದಾರವನ್ನ ಕಟ್ಟಿ ಅದಕ್ಕೆ ಹಿಂಸೆಯನ್ನ ನೀಡಿದ್ರಿ. ಇದರ ಕಾರಣದಿಂದಾಗಿ ನಿಮಗೆ ಶಿಕ್ಷೆಯನ್ನ ಕೊಡಲಾಗಿದೆ ಅಂತ ಹೇಳ್ತಾರೆ. ಇದಾದ ನಂತರ ಮಾಂಡವ್ಯ ಮಹರ್ಷಿ ಅವರು ತಮ್ಮ ಬಾಲ್ಯಾವಸ್ಥೆಯಲ್ಲಿ ನಡೆದಂತಹ ಆ ಒಂದು ಘಟನೆಯನ್ನ ನೆನೆಸಿಕೊಳ್ತಾರೆ. ಆಗ ಇವರಿಗೆ 7-8 ವರ್ಷ ವಯಸ್ಸಾಗಿರುತ್ತೆ. ಇದು ನೆನಪಿಗೆ ಬಂದ ನಂತರ ಮಾಂಡವ್ಯ ಮಹರ್ಷಿ ಅವರು ಮತ್ತೆ ಯಮಧರ್ಮರಾಜನಿಗೆ ಹೇಳ್ತಾರೆ, ಅಯ್ಯೋ ಯಮಧರ್ಮರಾಜ, ನಾನು ಮಾಡಿದ್ದು ತಪ್ಪೆ. ಆದ್ರೆ ನಾನು ಆ ತಪ್ಪನ್ನ ಮಾಡಿದಂತಹ ಸಂದರ್ಭದಲ್ಲಿ ನನಗೆ 7 ಅಥವಾ 8 ವರ್ಷ ವಯಸ್ಸಾಗಿತ್ತು. ನಮ್ಮ ಗ್ರಂಥಗಳ ಪ್ರಕಾರ, ನಮ್ಮ ಪಾಪಕ್ಕೆ ಶಿಕ್ಷೆ ನೀಡುವಂತಹ ಫಲಗಳ ಪ್ರಕಾರ ಈ ಭೂಮಿಯ ಮೇಲೆ ಹುಟ್ಟಿದಂತಹ ಪ್ರತಿಯೊಬ್ಬ ಮನುಷ್ಯನು ಸಹ 12 ವರ್ಷದ ಒಳಗಡೆ ಅವನೇನೇ ತಪ್ಪು ಮಾಡಿದ್ರು ಸಹ ಅದಕ್ಕೆ ಶಿಕ್ಷೆ ಇರೋದಿಲ್ಲ. ಇದಾದ ನಂತರ ಅವನು ಮಾಡಿದ ಎಲ್ಲಾ ತಪ್ಪುಗಳಿಗೂ ಸಹ ಶಿಕ್ಷೆ ಇರುತ್ತೆ. ನೀವು ನಾನು 8 ವರ್ಷದಲ್ಲಿ ಮಾಡಿದ ತಪ್ಪಿಗೆ ನನಗೆ ಈ ರೀತಿಯ ಶಿಕ್ಷೆಯನ್ನ ಯಾಕೆ ನೀಡಿದ್ರಿ ಅಂತ ಕೇಳ್ತಾರೆ. ಆಗ ಯಮಧರ್ಮರಾಜ ಚಿತ್ರಗುಪ್ತನಿಗೆ ಹೇಳಿ ಲೆಕ್ಕಾಚಾರದ ಪುಸ್ತಕವನ್ನ ತೆಗೆಸ್ತಾರೆ. ಅದರಲ್ಲೂ ಸಹ ಇದೇ ರೀತಿಯ ಉಲ್ಲೇಖವಿರುತ್ತೆ. ಆಗ ಇದನ್ನು ನೋಡಿದಂತಹ ಯಮಧರ್ಮರಾಜ ನನ್ನಿಂದ ತಪ್ಪಾಗಿದೆ ಋಷಿವರ್ಯ ಅಂತೇಳಿ ಮಾಂಡವ್ಯ ಮಹರ್ಷಿ ಅವರ ಪಾದವನ್ನ ಹಿಡಿದು ಕ್ಷಮೆ ಯಾಚಿಸ್ತಾನೆ. ಮತ್ತು ಈ ತಪ್ಪಿಗೆ ನೀವು ಏನೇ ಶಿಕ್ಷೆ ಕೊಟ್ಟರು ಸಹ ನಾನು ಅದನ್ನ ಅನುಭವಿಸ್ತೇನೆ ಅಂತಾನೂ ಸಹ ಹೇಳ್ತಾರೆ. ಇದನ್ನ ಕೇಳಿದ ನಂತರ ಮಾಂಡವ್ಯ ಮಹರ್ಷಿ ಅವರು ಯಮಧರ್ಮರಾಜನಿಗೆ ಶಾಪವನ್ನ ನೀಡ್ತಾರೆ. ನಿನ್ನನ್ನ ಭೂಲೋಕದ ಜನರು
ಅಣಿಮಾಂಡವ್ಯನಾಗಿ ಗುರುತಿಸಲಿ ಅಂತೇಳಿ 3 ಬಾರಿ ಶಾಪವನ್ನ ಕೊಡ್ತಾರೆ. ಈ ಒಂದು ಶಾಪದ ಕಾರಣದಿಂದಾಗಿ ಯಮಧರ್ಮರಾಜ ತನ್ನ ಭಾಗದ 1 ಅಂಶದಿಂದ ಈ ಭೂಲೋಕದಲ್ಲಿ 3 ಬಾರಿ ಜನ್ಮ ತಾಳ್ತಾರೆ ಮತ್ತು ಧರ್ಮದ ಸಾರವನ್ನ ಇಡೀ ಜಗತ್ತಿಗೆ ತಿಳಿಸಿ ಹೇಳ್ತಾರೆ. ಈ ಒಂದು ಶಾಪದ ಕಾರಣದಿಂದಾಗಿ ಯಮಧರ್ಮರಾಜ ಮೊದಲಿಗೆ ಮಹಾಭಾರತದಲ್ಲಿ ಬರುವಂತಹ ವಿದುರನಾಗಿ ಜನ್ಮ ತಾಳ್ತಾನೆ ಮತ್ತು ಮಹಾಭಾರತದಲ್ಲಿ ಬರುವಂತಹ ಎಲ್ಲಾ ಜನರಿಗೂ ಸಹ ಧರ್ಮದ ಬಗ್ಗೆ ಅರಿವು ಮೂಡಿಸ್ತಾನೆ. ಮತ್ತು ಎರಡನೆಯದ್ದಾಗಿ ಕೌಶಿಕಮುನಿಗೆ ಧರ್ಮದ ಬೋಧನೆಯನ್ನ ಮಾಡಿ ಧರ್ಮವ್ಯಾಧನಾಗಿ ಜನ್ಮ ತಾಳ್ತಾನೆ. ಮತ್ತು ಕೊನೆಯದಾಗಿ 3ನೇಯದ್ದಾಗಿ ಭಕ್ತಿ ಸಿದ್ಧಾಂತದ ಮೂಲಕ ಧರ್ಮದ ಎಳೆಯನ್ನ ಬಿಚ್ಚಿಟ್ಟು ಇಡೀ ವಿಶ್ವಕ್ಕೇನೆ ಭಕ್ತಿ ಸಿದ್ಧಾಂತವನ್ನ ಸಾರಿದಂತಹ ಕನಕದಾಸರಾಗಿ ಜನ್ಮವನ್ನ ತಾಳ್ತಾರೆ. ಸ್ನೇಹಿತರೆ, ಈ ಒಂದು ಶಾಪದ ಕಾರಣದಿಂದಾಗಿ ಕನಕದಾಸರು ಈ ಭೂಮಿಯಲ್ಲಿ ಜನಿಸುವಂತಾಗಿತ್ತು. ಇದರ ಬಗ್ಗೆ ಅದೆಷ್ಟೋ ಜನರಿಗೆ ಗೊತ್ತಿಲ್ಲ. ಅದನ್ನ ಬಿಟ್ಟು ಜಾತಿ ಅದು ಇದು ಅಂತೇಳಿ ಹೊಡೆದಾಡ್ತಾ ಇದ್ದಾರೆ. ನಿಜವಾಗ್ಲೂ ಸಹ ಹೇಳ್ಬೇಕಂತಂದ್ರೆ ಕನಕದಾಸರು ದೈವಾಂಶ ಸಂಭೂತರು ಮತ್ತು ಯಮನ ಪ್ರತಿರೂಪವೂ ಸಹ ಆಗಿದ್ರು. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಇಷ್ಟೇ ಸ್ನೇಹಿತರೆ. ಈ ವಿಡಿಯೋದಿಂದ ನಿಮಗೆ ಸ್ವಲ್ಪನಾದ್ರೂ ಇನ್ಫಾರ್ಮೇಶನ್ ತಿಳಿದು ಬಂದಿದೆ ಅಂತ ತಿಳ್ಕೊಳ್ತಾ ಇದ್ದೀನಿ. ಮತ್ತು ವಿಡಿಯೋದಲ್ಲಿ ಏನಾದರೂ ತಪ್ಪಿದ್ರೆ ದಯವಿಟ್ಟು ಕ್ಷಮೆ ಇರಲಿ ಸ್ನೇಹಿತರೆ. ಧನ್ಯವಾದಗಳು ಸ್ನೇಹಿತರೆ. ಸಿಗೋಣ ಇನ್ನೊಂದು ಹೊಸ ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.